ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾರಿನಲ್ಲಿ ನಾಡ ಬಾಂಬ್ ಸ್ಫೋಟಿಸಿರೋ ಶಂಕೆ, ಪ್ರೇಯಸಿ ಕೊಲ್ಲೋದಕ್ಕೆ ಹೋಗಿ ತಾನೇ ಸಜೀವ ದಹನ. ಕಾರಿನಲ್ಲೇ ಸುಟ್ಟು ಕರಕಲಾಗಿರೋ ನಾಗೇಂದ್ರ. ಚಿತ್ರದುರ್ಗ ಹೆದ್ದಾರಿ ಶಿರಾ ಬಳಿ ಸ್ಫೋಟಗೊಂಡಿದೆ ಕಾರು. ಪ್ರೀತಿ ಬ್ರೇಕಪ್ ಮಾಡಿಕೊಂಡಿದ್ದಕ್ಕೆ ಸಿಟ್ಟಿಗೆದ್ದು ಕೊಲೆ ಯತ್ನ ನಡೆದಿದೆ. ಪ್ರೇಯಸಿಯನ್ನ ಕೊಲ್ಲೋದಕ್ಕೆ ಹೋಗಿ ತಾನೇ ಸಜೀವ ದಹನ ಆಗಿರುವಂಥ ಘಟನೆ. ಕಾರಿನಲ್ಲೇ ಸುಟ್ಟು ಕರಕಲಾಗಿದ್ದಾನೆ ನಾಗೇಂದ್ರ ಅನ್ನೋ ಯುವಕ. ಚಿತ್ರದುರ್ಗ ಹೆದ್ದಾರಿ ಶಿರಾ ಬಳಿ ಸ್ಫೋಟಗೊಂಡಿದೆ ಕಾರು. ಪ್ರೀತಿ ಬ್ರೇಕಪ್ ಮಾಡಿಕೊಂಡಿದ್ದಕ್ಕೆ ಸಿಟ್ಟಿಗೆದ್ದು ಕೊಲೆಗೆ ಪ್ರಯತ್ನಿಸಿದ್ದಾನೆ. ಪ್ರೇಯಸಿಯನ್ನ ಕೊಲ್ಲೋ ಪ್ಲಾನ್ ಮಾಡಿಕೊಂಡಿದ್ದ ಈ ನಾಗೇಂದ್ರ. 2 ಪ್ಲಾನ್ ಮಾಡಿಕೊಂಡಿರು ಪ್ರಿಯಕರಣ ಕೈಯಿಂದ ಪ್ರೇಯಸಿ ಬಚಾವಾಗಿದ್ದಾಳೆ. ಕಾರಿನಲ್ಲಿ ನಾಡ ಬಾಂಬ್ ಸ್ಫೋಟಿಸಿರೋ ಶಂಕೆ ಇದೆ. ನಡು ಹೆದ್ದಾರಿಯಲ್ಲೇ ಆಗಿರುವಂಥ ಘಟನೆ ಇದು. ಏಕಾಏಕಿಯಾಗಿ ಕಾರು ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟಿದೆ. ಅಂದರೆ ಸ್ಫೋಟಗೊಂಡು ಮೇಲ್ಗಡೆ ಎದ್ದು ಕೆಳಗಡೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಬರ್ತಾ ಇದ್ದಂಥ ಕಾರುಗಳು, ವಾಹನಗಳು ಏಕಾಏಕಿಯಾಗಿ ಸ್ಟಾಪ್ ಆಗಿದ್ದಾವೆ. ಜೊತೆಗೆ ಅಕ್ಕಪಕ್ಕದ ಹಳ್ಳಿಗಳ ಜನ ಎಲ್ಲ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಅಷ್ಟು ದೊಡ್ಡದಾಗಿ ಕಾರು ಸ್ಫೋಟಗೊಂಡಿರೋದು. ಜೊತೆಗೆ ಒಬ್ಬ ಕಾರು ಚಾಲಕ ಮತ್ತು ಆ ಯುವತಿ ಬಚಾವಾಗಿದ್ದಾರೆ ಈ ಒಂದು ಸ್ಫೋಟದಿಂದ. ಬಟ್ ಯಾರು ಇಲ್ಲಿ ಸ್ಫೋಟ ಮಾಡಿದಾರೋ ಆ ವ್ಯಕ್ತಿ ಮಾತ್ರ ಸತ್ತು ಹೋಗಿದ್ದಾನೆ. ಅಂದರೆ ಬೆಂಗಳೂರಿನ ಜಯನಗರದಿಂದ ಆಕೆಯನ್ನು ಕರ್ಕೊಂಡು ಹೋಗಿರೋದು. 5 ವರ್ಷ ಇವರಿಬ್ಬರು ಪ್ರೀತಿ ಮಾಡ್ತಾ ಇದ್ರಂತೆ. ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಬ್ರೇಕಪ್ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಆಕೆಯನ್ನು ಹೇಗಾದರೂ ಮಾಡಿ ಕೊಲೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆಯನ್ನು ಊಬರ್ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಪುಸ್ಲಾಯಿಸಿ. ಅಂಕೋಲಾಗಿ ಹೊರಟಿದ್ರಂತೆ ಇವರು. ಸೊ ಅದಾದ ನಂತರ ಅಲ್ಲಿಂದ ಚಿತ್ರದುರ್ಗದ ಹೈವೇ ಮುಖೇನ ಹೊರಟಿದ್ದಾರೆ. ಆಗ ಪೊಲೀಸ್ನವ್ರ ಕಡೆಯಿಂದ ಒಂದು ಕರೆ ಬರುತ್ತೆ ಆತನಿಗೆ, ನಾಗೇಂದ್ರನಿಗೆ ಒಂದು ಕರೆ ಬರುತ್ತೆ. ಏನಪ್ಪ ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದೀಯಾ ನೀನು ಅಂತ. ಆಗ ನನ್ನ ಪ್ಲ್ಯಾನ್ ಎಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರಲ್ಲ ನನ್ನ ವಿರುದ್ಧ ಅಂತ ಹೇಳಿ ಸಿಟ್ಟು ಬಂದು ಮೊದಲನೇ ಪ್ಲ್ಯಾನ್ ಏನಿತ್ತಲ್ಲ ಚಾಕುವಿನಿಂದ ಇರಿಯೋದು, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಿದ್ದಾನೆ. ಆಗ ಇವರಿಬ್ಬರು ತಪ್ಪಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ಆ ಹುಡುಗಿ ಚಾಕು ಹೊರ ತೆಗೆದಿದ್ದನ್ನು ನೋಡಿ ಚಾಲಕ ಕೂಡ ಗಾಬರಿ ಆಗಿದ್ದಾನೆ. ಚುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆ ಯುವತಿಗೆ ನಾಗೇಂದ್ರ. ಆಗ ಚಾಲಕ ಕಾರ್ ಸ್ಟಾಪ್ ಮಾಡಿ ತಡೆ ಹಿಡಿದಿದ್ದಾನೆ ಆತನನ್ನು. ಕಾರು ಚಾಲಕನ ಮೇಲೂ ಕೂಡ ಅಟ್ಯಾಕಿಗೆ ಮುಂದಾಗಿದ್ದಾನೆ ಈ ನಾಗೇಂದ್ರ. ಅದಾದ ನಂತರ ಇಬ್ಬರು ಹೆಂಗೋ ಮಾಡಿ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ 2ನೇ ಪ್ಲ್ಯಾನ್, ಆತನ ಬ್ಯಾಗ್ನಲ್ಲಿಟ್ಟಿದ್ದಂಥ ಒಂದು ಬಾಂಬ್ ರೀತಿಯ ವಸ್ತು ಅದನ್ನು ಹೊರ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆಗ ಏಕಾಏಕಿಯಾಗಿ ಈ ರಮ್ಯಾ ಮತ್ತು ಆ ಕಾರು ಚಾಲಕ ಇಬ್ಬರು ಕಾರಿನಿಂದ ಕೆಳಗಿಳಿದು ಓಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟರಲ್ಲಾಗಲೇ ಬ್ಲಾಸ್ಟ್ ಆಗಿಬಿಟ್ಟಿದೆ ಆ ಬಾಂಬ್. ಇದರಿಂದ ಕಾರಿನ ಸಮೇತ ಆತನ ಸಮೇತ ಬ್ಲಾಸ್ಟ್ ಆಗಿರೋದು. ಆತ ಸಜೀವ ದಹನವಾಗಿದ್ದಾನೆ. ನೋಡಿ, ತನ್ನ ಪ್ರೇಯಸಿಯನ್ನು ಕೊಲ್ಲೋದಕ್ಕೆ ಪ್ಲಾನ್ ಮಾಡಿ ಆತನೇ ಜೀವ ಕಳ್ಕೊಂಡಿರೋದಿಲ್ಲಿ.